ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಯಿಬಾಬಾ ಟೆಂಪಲ್ನಲ್ಲಿದ್ದಂತಹ ಕ್ಯೂ ನೋಡಿ ಹಾಗೆ ಒಂದು ವಿಡಿಯೋ ಹಾಕಿದೆ, ಕ್ಲಿಪ್ಪಿಂಗ್ ಹಾಕಿದೆ ಅಷ್ಟೇ. ಮನೆಯಲ್ಲಿ ನನ್ನ ಮಕ್ಕಳಿಗೆ ಊಟ ಮಾಡೋಕ್ಕೆ ಅಂತ ಕೊಟ್ಟರೆ ಅವ್ರು ಊಟ ಮಾಡೋದಕ್ಕಿಂತ ನಾನೇ ಮಾಡಿಸ್ಬಿಡ್ಲಪ್ಪ ಅಂತ ಯಾಕೆ ಅನಿಸುತ್ತೆ ಅಂದರೆ ಇದಕ್ಕೆ ನೋಡಿ ಇಡೀ ಹಾಲ್ಗೆ ಚೆಲ್ಲಿರ್ತಾರೆ. ಸೊ ಇದು ಬಂದು ಅವತ್ತು ಅವಳು ಹುಟ್ಟಿದಾಗ ಭಾಗ್ಯಲಕ್ಷ್ಮಿ ಯೋಜನೆನೋ ಏನೋ ಮಾಡ್ತಾರಲ್ವ, ಅದಕ್ಕೆ ಅಪ್ಲಿಕೇಶನ್ ಆಗಿರೋದಕ್ಕೆ ಇವಾಗ ಅವಳಿಗೆ 4 ವರ್ಷ ತುಂಬ್ತಾ ಇದೆ. ಇವಾಗ ಅದ್ರದ್ದು ಪಾಸ್ಬುಕ್ ಸಿಕ್ಕಿದೆ, ಅದನ್ನು ಇಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ನಾವು ಊರಿಗೆ ಹೋಗಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಅಂತಂದರೆ ಅದರ ನಾಳೆಗೇ ನಮ್ಮ ಚಾರ್ವಿಗೆ ಮದರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಈ ಕಡೆ ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನಾನು ಬ್ಯಾಂಗ್ಳೂರಲ್ಲೇ ಇರಬೇಕು, ಇದನ್ನು ಇಸ್ಕೋಬೇಕು ಅಂದರೆ ನಾನು ಮಂಡ್ಯಕ್ಕೆ ಹೋಗಬೇಕು. ಹೆಂಗಾಗಿತ್ತು ಪರಿಸ್ಥಿತಿ ಅಂತಂದು ಹೇಳಿದ್ರೆ ಅದನ್ನು ಅವತ್ತು ಇಸ್ಕೊಳ್ಳಿಲ್ಲ ಅಂದರೆ ಅದೇನೋ ಪೋಸ್ಟ್ಪೋನ್ ಆಗಿ ಮುಂದೆ ಕೊಟ್ಟೋಗುತ್ತೆ ಅಂತ ಬೇರೆ ಹೇಳಿದ್ರು. 4 ವರ್ಷದಿಂದ ವೆಯ್ಟ್ ಮಾಡಿದ್ವಿ. ಸೊ ಹಾಗಾಗಿ ನಾನು, ಹಸ್ಬೆಂಡು, ಅಪ್ಪ, ಮಾಮೂಲಿ ನಾವಿಬ್ಬರು ಮತ್ತು ಮಕ್ಕಳು ಇಬ್ಬರನ್ನೂ ಕರ್ಕೊಂಡು ಹೋಗಿ ಅಲ್ಲಿ ಫಸ್ಟು ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಹರಳಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಅತ್ತೆ ಮಾವನ್ನ ನೋಡಿಕೊಂಡು ಮತ್ತೆ ನನ್ನ ಅಲ್ಲಿಂದ ಬಸ್ ಹತ್ತಿಸ್ಬಿಟ್ರು. ಬಸ್ ಹತ್ತಿಸಿ ನಾನು ಆಟೋದಲ್ಲಿ ಹೋಗ್ತಾ ಇದ್ದದ್ದು ವಿಡಿಯೋ ಏನಪ್ಪ ಅಂದರೆ ಆಟೋದಲ್ಲಿ ಹತ್ಕೊಂಡು ನಾನು ಮನೆಗೆ ರಿಟರ್ನ್ ಬಂದೆ. ನಮ್ಮ ಮನೆಯವರು ಮತ್ತು ಮಕ್ಕಳಿಬ್ರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರೋಕ್ಕೆ ನಮ್ಮ ನೇಟಿವ್ ಹೋದರು. ಸೊ ಈ ಥರ ಆಗಿತ್ತು ಪರಿಸ್ಥಿತಿ. ಇದು ಬಂದು ವುಮೆನ್ಸ್ ಡೇ ದಿನ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದು ಬಂದ ಮೇಲೆ ಅವತ್ತು ಪರ್ಪಲ್ ಡೇ ಅಂತ ಇತ್ತು. ಅಂದರೆ ಎಲ್ಲ ಪರ್ಪಲ್ ಡ್ರೆಸ್ ಹಾಕೊಂಬರೋಣ, ಪರ್ಪಲ್ ಮತ್ತು ಪಿಂಕ್ ಡ್ರೆಸ್ ಹಾಕೊಂಬರೋಣ ಅಂತ ಪಿ ಟಿ ಎಮ್ ಅಲ್ಲ, ಏನೋ ಒಂದು ಸೆಲೆಬ್ರೇಷನ್ ಇತ್ತು, ಮರ್ತೇ ಹೋಗ್ಬಿಟ್ಟಿದೆ ನನಗೆ. ಆಲ್ಮೋಸ್ಟ್ 1 ಮಂತ್ ಆಗೋಯಿತು. ಸೊ ಹಾಗಾಗಿ ಎಲ್ಲರೂ ಕೂಡ ಪರ್ಪಲ್ ಡ್ರೆಸ್ ಹಾಕೊಂಡು ಬಂದಿದ್ವಿ. ಆಗಸ್ಟ್ 5 ಅನಿಸುತ್ತೆ ನೋಡಿ. ಈ ಥರ ಎಲ್ಲರೂ ನಿಂತ್ಕೊಂಡು ಒಂದೊಂದೇ ಫೋಟೋಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೇನೋ ಹೋದ್ವಿ. ಬಟ್ ಇದೇ ದಿನ ನನಗೆ ವಂಡರ್ ಕಿಡ್ಸ್ನಲ್ಲಿ ನನ್ನ ಮಗಳ ಸ್ಕೂಲ್ನಲ್ಲಿ ಮದರ್ಸ್ ಡೇ ಕೂಡ ಇತ್ತು. ಸೊ ಪರ್ಮಿಷನ್ ತೊಗೊಂಡು ಅಲ್ಲಿಗೂ ಕೂಡ ನಾನು ಹೋಗಿ ಬಂದಿದ್ದೆ. ಅಲ್ಲಿಗೂ ಹೋಗಿದ್ದು ಬಂದಿರೋ ವೀಡಿಯೋಸು, ಫೋಟೋಸು ಮೊದಲ ಥರ ಇವಾಗ ಎಲ್ಲಾನು ಫೋಟೋಸ್ ವಿಡಿಯೋಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಾನೆಸ್ಟ್ಲಿ ಟು ಬಿ ಫ್ರ್ಯಾಂಕು ಅಷ್ಟು ಇಂಟ್ರೆಸ್ಟು ಇಲ್ಲ ಇಂಟ್ರೆಸ್ಟ್ ಹೊಟ್ಟೋಗ್ಬಿಟ್ಟಿದೆ. ಕೆಲಸ ಮಾಡ್ಕೊಂಡು ಹೋದರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಇದೊಂದಷ್ಟು ಫೋಟೋಸ್ ತೊಗೊಂಡಿದ್ವಲ್ಲ, ಅವರೆಲ್ಲ ಶೇರ್ ಮಾಡಿದ್ರು ಅಂತ ಇದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಅದರ್ವೈಸ್ ನನ್ನ ಮೊಬೈಲಲ್ಲಂತೂ ಒಂದು ಫೋಟೋಸ್ ಕೂಡ ಇರೋದಿಲ್ಲ. ಸೊ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಇದೇ ನಾನು ಹೇಳಿದ್ದು ವಂಡರ್ ಕಿಡ್ಸ್ನಲ್ಲಿ ನಮಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಂತ 18th ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹಾಕಿದ್ರು. ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಇಲ್ಲೋಗಿ ಒಂದಷ್ಟು ಗೇಮ್ಸ್ಗಳೆಲ್ಲ ಇತ್ತು, ಆಟ ಆಡೋದಿತ್ತು, ಎಲ್ಲ ಆಡಿದ್ವಿ. ಬಟ್ ಯಾವುದು ಕೂಡ ಮೊದಲ ಥರ ಹೇಳಿದ್ನಲ್ವ, ಇಂಟ್ರೆಸ್ಟ್ ಇಲ್ಲ ಫೋಟೋಸ್ ತಗೊಳ್ಳೋದಕ್ಕೆ. ಹೋಗಿ ಅಟೆಂಡ್ ಮಾಡಿ ಬಂದರೆ ಸಾಕು ಅಂತ 108 ಯೋಚನೆ ತಲೆಯಲ್ಲಿ ಓಡ್ತಾ ಇರುತ್ತೆ ಬಟ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳ ಹತ್ರ ಮಾತಾಡಿಸಿ ಆ ವಿಡಿಯೋನ ನಮಗೆ ತೋರಿಸಿದ್ರು. ಅದಂತೂ ತುಂಬ ಖುಷಿ ಆಯಿತು. ಅಮ್ಮ ಮುದ್ದು ಮಾಡ್ತಾರೆ, ನನಗೆ ಹೋಮ್ವರ್ಕ್ ಬರೀತಾರೆ, ಮುದ್ದು ಮಾಡ್ತೀನಿ, ಕಿಸ್ ಕೊಟ್ಟು ಐ ಲವ್ ಯು ಅಮ್ಮ. ಸೊ ನೋಡಿದ್ರಲ್ವ, ಅದು ತುಂಬ ಖುಷಿ ಆಯಿತು. ಸೊ ಸಾಟರ್ಡೇ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ನಮ್ಮ ಅಪ್ಪನ ಸ್ವಲ್ಪ ಹಲ್ಲು ತೋರ್ಸೋಕೆ ಕರ್ಕೊಂಡು ಹೋಗಬೇಕಿತ್ತು. ಅಟ್ ದ ಸೇಮ್ ಟೈಮ್ ನನ್ನ ಮಗನಿಗೂ ಕೂಡ ಹುಳ್ಕಲ್ಲಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಅವನಿಗೂ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಅವ್ನಿಗೊಂದು ಸ್ವಲ್ಪ ರೂಟ್ ಕೆನಾಲೇ ಮಾಡ್ತಾಯಿದ್ದಾರೆ. ಯಾಕೆಂದರೆ ಆ ಹಲ್ಲು ಬಿಡೋಕ್ಕೆ 11 ವರ್ಷ ಆಗಬೇಕಂತೆ. ಈಗ ಅವನಿಗೆ 7 ವರ್ಷ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ಗೆ, 6 ವರ್ಷ ತುಂಬುತ್ತೆ. ಸೊ ಹಾಗಾಗಿ ಇನ್ನೂ ಅಷ್ಟೊಂದು ವರ್ಷ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ರೂಟ್ ಕೆನಾಲ್ ಮಾಡಿಸಿ ಅಂತ ಹೇಳಿದ್ರು. ಸೊ ನನಗೆ ಹೊಟ್ಟೆ ಉರಿತಾಯಿತ್ತು. ಬೇಡ ಅಂದರೂ ಚಾಕ್ಲೇಟ್ಸ್ ತಿಂತಾನೆ, ಸ್ವೀಟ್ಸ್ ತಿಂತಾನೆ. ನೋಡಿದ್ರೆ ಈ ಥರ ಪಾಪ ಮಾಡಿಸ್ಕೊಂಡ, ಇನ್ನೇನು ಮಾಡೋದು. ಸೊ ಅದಾದಮೇಲೆ ಸಾಟರ್ಡೆ ಹಾಗೆ ಕಳೆದೋಯ್ತು. ಯಾಕೆಂದರೆ ಮನೆಗೆ ಬಂದಿದ್ದೆ ಆಲ್ಮೋಸ್ಟ್ 4:30. ಆಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಇಲ್ಲಿಗೆ ಹೋದ್ವಿ. ನಮ್ಮ ಅಪ್ಪನ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು, ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ವಿ. 2 ಕಡೆ ಅಪಾಯಿಂಟ್ಮೆಂಟ್ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ 9 ಗಂಟೆ ಆಗೋಯಿತು. ಮಲ್ಕೊಂಡ್ಬಿಟ್ವಿ. ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ನನಗೂ ಸುಸ್ತಾಗ್ಬಿಟ್ಟಿತ್ತು. ಮತ್ತು ಬೆಳಗ್ಗೆ ಎದ್ದು ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಆರಾಮಾಗಿ ಬೆಳಗ್ಗೆ 10 ಗಂಟೆ ತನಕನೂ ಎದ್ದು ಆರಾಮಾಗಿ ಇದ್ವಿ. ಆಮೇಲೆ ಅಪ್ಪ ಎಲ್ಲರೂ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಮ್ಮ ಹೇಳಿದ್ರು. ಅಂದರೆ ಒಂಥರ ನಮಗೂ ದೇವಸ್ಥಾನಕ್ಕೂ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಇಲ್ಲಂತೂ ನಾನು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳನ್ನು ನಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ಬಿಟ್ಟಿದ್ದೀನಿ. ಬನಶಂಕರಿ, ಬಂಡಿ ಮಕ್ಕಳಮ್ಮನಿಗೆ ಯಾವಾಗಲೂ ಕರ್ಕೊಂಡು ಹೋಗ್ತಾನೆ ಇರ್ತೀನಿ. ಅದಕ್ಕೆ ಅದನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಆಮೇಲೆ ನೋಡಿದ್ಮೇಲೆ ನಮಗೆ ಬನ್ನೇರುಘಟ್ಟ ಹತ್ರ ಒಂದು ಆಶಾಪುರ ದೇವಿ ಅಂತ ಒಂದು ಲೊಕೇಶನ್ ಸಿಕ್ತು. ತುಂಬಾ ಒಳ್ಳೆ ಗೋಲ್ಡನ್ ಟೆಂಪಲ್ ಥರ ಇತ್ತು, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಒಂದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾವೇನು ಬರಿಬೇಕು ಅಂತ ಅಂದ್ಕೊಂಡಿದ್ವಿ, ನಮಗೆ ಏನು ಕೋರಿಕೆಗಳಿರುತ್ತೆ ಆ ಕೋರಿಕೆಗಳನ್ನ ಬರೆಯೋಕ್ಕೆ
ಮಾಡೋದಕ್ಕೆ ಅಂತ ಇಲ್ಲೇ ಒಂದಷ್ಟು ಪೆನ್ನು ಪೇಪರ್ಸು ಎಲ್ಲ ಇಟ್ಟಿರ್ತಾರೆ. ಆ ಪೆನ್ನು ಪೇಪರ್ಸ್ ತೊಗೊಂಡು ನಾವು ದೇವ್ರ ಜೊತೆ ಏನು ಕನ್ವರ್ಜೇಷನ್ ಮಾಡಬೇಕು ಅದನ್ನೆಲ್ಲ ಬರೆದು ನಮ್ಮ ಕೋರಿಕೆಗಳೇನಿದೆ, ನಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಬರೆದು ಮಡಚಿ ಅದನ್ನು ನಾವು ಅಲ್ಲೊಂದು ಗೋಲ್ಕ ಥರ ಇಟ್ಟಿದ್ದಾರೆ, ಅಲ್ಲಿಗೆ ಹಾಕ್ಬಿಟ್ಟು ಬಂದರೆ ಅವರು ರಾಜಸ್ಥಾನಕ್ಕೆ ಮೇನ್ ಟೆಂಪಲ್ ಏನಿದೆ ಅಲ್ಲಿಗೆ ಅದನ್ನು ಕಳಿಸಿ ಪೂಜೆ ಮಾಡಿಸ್ತಾರೆ ನಮ್ಮ ಹೆಸರಲ್ಲಿ. ಸೊ ಅದೊಂದು ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಬರಿತಾ ಇದ್ರು. ಆಮೇಲೆ ಮನೆಯಿಂದ ಕೊಬ್ಬರಿಗಳನ್ನ ತೊಗೊಂಡು ಬಂದು ಒಂಥರ ಇಳಿ ತೆಗೆದು ಅದನ್ನು ಅಲ್ಲಿ ಹೋಮಕುಂಡದಲ್ಲಿ ಹಾಕ್ತಾಯಿದ್ರು. ಆ ಕೊಬ್ಬರಿ ಆ ಎಣ್ಣೆ ಇದಕ್ಕೋಸ್ಕರ ಅದು ಉರಿತಾ ಇರುತ್ತೆ. ನಮ್ಗೆ ಅದು ಗೊತ್ತಿರಲಿಲ್ಲ. ಬಟ್ ಅಲ್ಲೇ ಒಂದು 100 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಕೈ ಮುಗಿದ್ವಿ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಅನ್ನಿಸ್ತು. ನಾವು ಆ್ಯಕ್ಚುಲಿ ಈ ಬನ್ನೇರುಘಟ್ಟ ಸೈಡ್ಗೆ ಸುಮಾರು ಸತಿ ಬಂದಿದ್ದೀವಿ. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಚಂಪಕ ಸ್ವಾಮಿ ಟೆಂಪಲ್ಗೆ ಬಂದು ಪಂಚಮುಖಿ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಟ್ರಕ್ಕಿಂಗ್ ಮಾಡಿಕೊಂಡು ಆಮೇಲೆ ಬನ್ನೇರುಘಟ್ಟ ಝೂಗೆ ಹೋಗಿ ಸಫಾರಿಗೆ ಹೋಗಿ ಆಮೇಲೆ ಮನೆಗೆ ಹೋಗಿದ್ವಿ. ಬಟ್ ಇವರು ವಯಸ್ಸಾಗಿರೋರನ್ನ ಕರ್ಕೊಂಡು ಅಷ್ಟೆಲ್ಲ ಸುತ್ತೋದಕ್ಕಾಗಲ್ಲ. ಆಮೇಲೆ ಹತ್ತುವಂಥ ಪ್ಲೇಸ್ ಅದು, ಟ್ರಕ್ಕಿಂಗ್ ಮಾಡೋವಂಥ ಪ್ಲೇಸು, ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಹತ್ತದೇ ಇರೋ ಈ ಥರ ಒಂದು ಆಶಾಪುರ ದೇವಿ ಅನ್ನೋದನ್ನು ಮಿಸ್ ಮಾಡಿಬಿಟ್ಟಿದ್ವಿ, ನಾವು ಅವತ್ತು ನೋಡಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಫಸ್ಟು ಹೋಗಿ ಅದನ್ನು ನೋಡ್ಕೊಂಡು ಬಂದ್ವಿ. ಅದನ್ನು ನೋಡ್ಕೊಂಡು ಬಂದುಬಿಟ್ವಿ. ಇದಾದಮೇಲೆ ಮತ್ತೆ ನಮ್ಗೆ ಊಟಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಟ್ರು. ಇನ್ನೇನು ಮಾಡೋದು, ಊಟಕ್ಕೆ ಹೋಗೋ ಅಷ್ಟರಲ್ಲಿ ಕ್ಲೋಸ್ ಆಯ್ತಲ್ಲ. ಮತ್ತು 3:15 ಓಪನ್ ಆಗುತ್ತೆ ಊಟ. ಇಲ್ಲೇ ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ನೀವು ಇಲ್ಲೇ ಬನ್ನಿ ಅಂತ ಅವ್ರ ದೇವಸ್ಥಾನದವ್ರು ಹೇಳಿದ್ರು. ಇದೇನು ಹಿಂಗೆ ಹೇಳ್ತಾ ಇದ್ದಾರಲ್ಲ, ಬೇಡ ಅಂತ ಪ್ರಸಾದನ ಅಂದ್ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಸರಿ ಆಯಿತು ಅಂತ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇತ್ತು, ವೈದ್ಯನಾಥೇಶ್ವರ ಸ್ವಾಮಿ ಅಂತ. ಆ ವೈದ್ಯನಾಥೇಶ್ವರ ಸ್ವಾಮಿಗೆ ಬಂದ್ವಿ. ಅದು ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ ಅಂತ ಹತ್ರಕ್ಕೆ ಹೋಗಿ ಒಂದು ಫೋಟೋ ವಿಡಿಯೋ ತೊಗೊಂಡೆ. ಮತ್ತು ಅಲ್ಲಿಂದ ಮುಂದೆ ಬಂದು ಚಂಪಕ ಸ್ವಾಮಿ ಟೆಂಪಲ್ಲು, ನಾವು ಆಲ್ರೆಡಿ ಮೊದಲೇ ಹೇಳಿದ್ವಲ್ಲ ಚಂಪಕ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಈ ಥರ ಈ ಆಶಾಪುರ ದೇವಿ ದೇವಸ್ಥಾನನ ಈ ಥರ ಪ್ರದಕ್ಷಿಣೆ ಆಗ್ತಾಯಿತ್ತು ಹಕ್ಕಿಗಳು. ಒಂಥರ ರೋಮಾಂಚನ ಆಯಿತು, ನಂಗೆ ತುಂಬ ಆಶ್ಚರ್ಯ ಆಯಿತು ಹೇಳಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕೆ ವೀಡಿಯೋಸ್ ಮಾಡಿಕೊಂಡೆ. ಕರೆಕ್ಟಾಗಿ ಪ್ರದಕ್ಷಿಣೆ ಮಾಡ್ತು ಅದು. ಪ್ರದಕ್ಷಿಣೆ ಮಾಡಿ ಎಲ್ಲ ಹೋಗಿ ಮತ್ತೆ ಅಲ್ಲೇ ಕೂತ್ಕೊಂಡ್ವು. ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ಅವ್ರಿಗೆ ಸಂಜೆ ಆದಮೇಲೆ ಏನಿರುತ್ತೋ ಅವುಗಳದ್ದು ಗೊತ್ತಿಲ್ಲ ನಮಗೆ ಟೈಮ್ ಟೇಬಲ್ಸು. ಸೊ ಹಾಗಾಗಿ ಅವರು ಒಂದು ರೌಂಡ್ ಹೊಡೀತು. ಒಟ್ಟಿನಲ್ಲಿ ನಮಗೆ ಪ್ರದಕ್ಷಿಣೆ ಅಂತ ಫೀಲ್ ಆಯಿತು. ಎಲ್ಲ ಆದಮೇಲೆ ಬಂದು ಹಕ್ಕಿಗಳು ಅಲ್ಲಿ ಕೂತ್ಕೊಂಡ್ವು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಚಂಪಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಚಂಪಕ ಸ್ವಾಮಿ ಅಂದರೆ ತಿರುಪತಿ ತಿಮ್ಮಪ್ಪನೇ, ಅಲ್ಲಿ ದೇವಸ್ಥಾನ ನೋಡಿಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಪ್ಪ ಅಮ್ಮನ ಮೇಲ್ಗಡೆ ಗದ್ಸೋದೇನು ಬೇಡ, ಇಲ್ಲಿರೋ ಅಷ್ಟು ನೋಡಲಿ ಪರವಾಗಿಲ್ಲ. ಇನ್ನು ಮೇಲ್ಗಡೆ ಪಂಚಮುಖಿ ಮತ್ತು ಲಕ್ಷ್ಮಿ, ಇನ್ನೊಂದು ನಾರಾಯಣ ಅದೆಲ್ಲ ನೋಡೋಕೆ ಹೋದ್ರೆ ಅವ್ರಿಗೆ ಹತ್ತಕ್ಕಾಗಲ್ಲ. ಸೊ ಹಾಗಾಗಿ ಕೆಳಗಡೆನೇ ದೇವಸ್ಥಾನ ತೋರಿಸ್ಕೊಂಡು ಮತ್ತೆ ಇದೇ ದೇವಸ್ಥಾನಕ್ಕೆ ರಿಟರ್ನ್ ಬಂದ್ವಿ. ಇದೇ ದೇವಸ್ಥಾನಕ್ಕೆ ರಿಟರ್ನ್ ಬಂದು ನಾವು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಒಂದು 5 ಗಂಟೆ 6 ಗಂಟೆಗೆ ಇಲ್ಲಿಂದ ನಾವು ಮತ್ತೆಗೆ ಮನೆಗೆ ಹೊರಟ್ವಿ. ಹೋಗೋ ದಾರಿ ಕೂಡ ತುಂಬಾ ಚೆನ್ನಾಗಿತ್ತು. ಗ್ರೀನರಿಯಿಂದ ನೀವು ನೋಡ್ತಾ ಇರ್ಬೋದು, ತುಂಬಾ ಆರಾಮ ಅನ್ನಿಸ್ತು. ನಾವು ಹೊರಟಿದ್ದೆ ಆಲ್ಮೋಸ್ಟ್ 11 ಗಂಟೆ 12 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೆಲ್ಲ ಬಂದ್ರೂ ಆರಾಮಾಗೆ ಪ್ಲೇಸಸ್ನ ನೋಡಿಕೊಂಡು ನಿಧಾನಕ್ಕೆ 8 ಗಂಟೆವರೆಗೂ ಕೂಡ ನಾವು ಮನೆಗೆ ಹೋದ್ವಿ. ಇನ್ನೇನು ಮನೆಗೆ ಹೋಗಬೇಕಾದ್ರೆ ನಾವು ಡಿಮಾರ್ಟ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಆದರೆ ನಮ್ಮ ಅಪ್ಪನ ನೋಡೋದಕ್ಕೆ ಹುಷಾರಿರಲಿಲ್ವಲ್ಲ, ಇಲ್ಲಿ ತೋರಿಸಿದ್ರಲ್ಲ ಲಾಸ್ಟ್ ಟೈಮ್ ನೋಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನೋಡ್ತೀವಿ ಅಂತ ಹೇಳಿ ಅವ್ರ ಫ್ರೆಂಡ್ ಒಬ್ಬರು ಬರ್ತಾಯಿದ್ರು. ಸೊ ಮನೆಗೆ ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಇದೇ ನೋಡಿ ಚಂಪಕ ಸ್ವಾಮಿ ದೇವಸ್ಥಾನ. ಇದ್ರದ್ದು ಫೋಟೋಸ್ ಹಾಕಿದ್ದೀನಿ. ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಆಲ್ರೆಡಿ ವೀಡಿಯೋಸ್ ಮಾಡಿ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದರಲ್ಲೇ ನೋಡ್ಬೋದು ಬೇಕು ಅಂದರೆ. ಸೊ ಅದಕ್ಕೆ ಇಲ್ಲೇ ನಾನು ಅಷ್ಟು ವಿಡಿಯೋ ಮಾಡಿಲ್ಲ. ಜಸ್ಟ್ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿದ್ದೆ ಅಂತ ದೇವಸ್ಥಾನದಲ್ಲಿ ಒಂದು ಫೋಟೋ ತೊಗೊಂಡೆ ಅಷ್ಟೇ. ನಿಜ ಹೇಳಬೇಕು ಅಂದರೆ ಇದೊಂದು ಸೆಲ್ಫಿ ಬಿಟ್ಟರೆ ನಮ್ದು ಯಾರ್ದು ಫೋಟೋ ಕೂಡ ಇಲ್ಲ, ಯಾರ್ದು ನಂದು ಮಕ್ಕಳದಾಗಲಿ ಯಾರ್ದು. ಜಸ್ಟ್ ಇದೊಂದೇ ಫೋಟೋಸ್ ಇರೋದು. ಸೊ ಆ ಥರ ಸುಮ್ಮನೆ ಹೋಗಬೇಕು, ಕೈ ಮುಗಿಬೇಕು, ಮುಗಿಸ್ಕೊಂಡು ಬರಬೇಕು ಅನ್ನೋ ಥರ ಬಂದ್ವಿ ಅಷ್ಟೇ ಸ್ನೇಹಿತರೆ. ಅವತ್ತಿನ ಟ್ರಾವೆಲ್ ಮುಗೀತು. ಮನೆಗೆ ಯಾರೋ ಗೆಸ್ಟ್ ಬಂದಿದ್ದರು, ಅವ್ರ ಹತ್ರ ಮಾತಾಡಿ ಆಯಿತು. ಮತ್ತು ನೆಕ್ಸ್ಟ್ ಡೇಗೆ ಮನೆಯಲ್ಲಿ ಸ್ಯಾಂಡ್ವಿಚ್ ಮಾಡಿದ್ದೆ. ಆ ಸ್ಯಾಂಡ್ವಿಚ್ದು ಸುಮ್ಮನೆ ಫೋಟೋ ತೆಗೆದಿದ್ದೆ, ಅದಕ್ಕೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಎಲ್ಲಿಂದ ಎತ್ಕೊಂಡಿದ್ದೀನಿ ಫೋಟೋನ ಅಂತ ಹೇಳಿದೆ. ವಂಡರ್ ಕಿಡ್ಸ್ ಅಕಾಡೆಮಿನಲ್ಲಿ ಫ್ರೆಂಡ್ಶಿಪ್ ಡೇ ಮಾಡಿರೋದು, ನಮ್ಮದೆಲ್ಲ ಮಾಡಿರೋದನ್ನ ಫೋಟೋಸ್ ಹಾಕಿದ್ರು ಫೇಸ್ಬುಕ್ಕಿಂದ, ಅದರಿಂದ ತೆಗೆದಿದ್ದೀನಿ. ಡ್ಯಾನ್ಸ್ ಮಾಡಿದ್ದೆಲ್ಲ ನಾನು, ಏಕೆಂದರೆ ನಾನು ಬೇರೆ ಇನ್ನೇನು ವೀಡಿಯೋಸ್ ಮಾಡಲಿಲ್ಲ. ಗೇಮ್ಸ್ ಆಡಿರೋದೆಲ್ಲ ನಾನು ಅಲ್ಲಿಂದನೇ ಫೋಟೋ ಎತ್ತಿದ್ದೀನಿ.
ಹಾಂ, ಸೊ ಅಷ್ಟೇ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಸ್ಕೂಲ್ ಇತ್ತು. ಸ್ಕೂಲ್ನಲ್ಲೇ ಆ್ಯಕ್ಟಿವಿಟೀಸ್ ಮಾಡಿದ್ದೆ, ಮಕ್ಕಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದೆ, ಚಾರ್ಟ್ ಮಾಡೋಕ್ಕೆ ಕೊಟ್ಟಿದ್ದೆ, ಮಕ್ಕಳೆಲ್ಲ ಮಾಡ್ಕೊಂಡು ಬಂದಿದ್ದರು. ಸೊ ನಾವು ಕೂಡ TLMs ಯೂಸ್ ಮಾಡಬೇಕಲ್ವಾ. ಸೊ ಈ ಥರ ಎಲ್ಲ ಮಕ್ಕಳು ಕೊಟ್ಟಾಗ ಅದನ್ನು ಮಕ್ಳಿಗೆ ತೋರ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ TLM ಥರ ಯೂಸ್ ಮಾಡ್ಕೋತೀವಿ. ಹಾಗೆ ನಮ್ಮ ಪುಟ್ಟಿಗೆ ಒಂದು ಪಬ್ಲಿಕ್ ಸ್ಪೀಚ್ ಇಂಪ್ರೂವ್ ಆಗಲಿ ಅಂತ ಹೇಳಿ, ಪಬ್ಲಿಕ್ ಸ್ಪೀಕಿಂಗ್ ಇಂಪ್ರೂವ್ ಆಗಲಿ ಅಂತ ಒಂದು ಸ್ಪೀಚ್ ಕಾಂಪಿಟೇಷನ್ ಥರ ಯಾವಾಗಲೂ ವಾಯ್ಸ್ ಆಫ್ ವಂಡರ್ ಕಿಡ್ಸ್ ಅಂದ್ಕೊಂಡು ಮಾಡ್ತಾ ಇರ್ತಾರೆ. ಅದರಲ್ಲಿ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೀನಿ, ಹೆಂಗೆ ಅಳ್ತಾ ಇದ್ದಾಳೆ ನೋಡಿ ಅದನ್ನ ಹೇಳೋಕ್ಕೆ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಯೆಲ್ಲೋ ಕಲರ್ ಫ್ಲವರ್ ಕೊಟ್ಟು ಕಳಿಸಿದ್ದೀನಿ, ಯೆಲ್ಲೋ ಡೇ ಅಂತ ಹೇಳಿ. ಈ ಫ್ಲವರ್ನ ಬ್ಯಾಗಲ್ಲೇ ಇಟ್ಟು ಅವಳೇನು ತಂದಿಲ್ಲ ಅಂತ ಒಂದು ಬಲೂನ್ ಕೊಟ್ಟು ಅವರು ಹೇಳಿಸಿದ್ದಾರೆ. ಬಟ್ ಇಷ್ಟೆಲ್ಲ ಪ್ರಿಪೇರ್ ಮಾಡಿಸಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಇವಾಗ ಇನ್ನೂ ಚಿಕ್ಕವಳೆಲ್ಲ ಬಿಡು ನೋಡೋಣ ಅಂತ ನಾನು ಬಿಟ್ಬಿಡ್ತೀನಿ. ಬಟ್ ಹಂಗೆ ಮಾಡಬಾರ್ದು. ನಾವು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಯಾಕೆ ಏನು ತೊಗೊಂಡಿಲ್ಲ ಅಂತ ಕೇಳಬೇಕು. ಬಟ್ ನನಗೂ ತುಂಬಾ ಈ ಕಡೆ B.Edಗೆ ಬೇರೆ ಜಾಯ್ನ್ ಆಗಿಬಿಟ್ಟಿದ್ದೀನಿ. ಏನೇನೋ ವರ್ಕ್ಶಾಪ್ಸ್ ಇರುತ್ತೆ, ನನಗೆ ಈ ಕಡೆ ಬರೆಯೋದಿರುತ್ತೆ, ನಮ್ಮ ರಾಗು ಕೂಡ ಓದಿಸೋದು ಬರ್ಸೋದಿರುತ್ತೆ. ಸೊ ನನಗಂತೂ ಮನೇಲಿ ಅಡುಗೆ ಕೆಲಸ, ಸ್ಕೂಲಿಂದ ಏನಾದರೂ ಮಿಸ್ ಆಗಿದ್ದರೆ ಅದನ್ನು ಬಂದು ಮನೇಲಿ ಮಾಡೋದು, ತುಂಬಾ ವರ್ಕ್ ಲೋಡು ಜಾಸ್ತಿ ಆಗಿಬಿಟ್ಟಿದೆ. ಬ್ಯಾಲೆನ್ಸ್ ಮಾಡೋಕ್ಕೆ ಲೈಫ್ನ ಕಷ್ಟ ಆಗಿಬಿಟ್ಟಿದೆ ನನಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ಆಷಾಢ ಶುಕ್ರವಾರದ ಕೊನೆಯ ಆಷಾಢ ದಿನದಂದು ನಾನು ಎಲ್ಲಿಗೂ ಒಂದು ಆಷಾಢ ಶುರುವಾದಾಗಿಂದ ಕರೆಕ್ಟಾಗಿ ಶುಕ್ರವಾರ ಪೂಜೆ ಕೂಡ ಮಾಡಿಲ್ಲ ನಾನು. ಯಾವ ದಿನ ಕೂಡ ಹೇಳಬೇಕು ಅಂತ ಹೇಳಿದ್ರೆ, ಪೂಜೆ ಮಾಡಿದ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ದಿನ ಪೂಜೆ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಹೇಳಿದೆ ಆಷಾಢ ಶುಕ್ರವಾರ ಕೊನೆಯ ದಿನ ಅಟ್ಲೀಸ್ಟ್ ಮನೇಲಿ ಸಿಂಪಲ್ಲಾಗಿ ಗುರುವಾರ ಮಾಡಿದ್ದೀನಿ, ಪರವಾಗಿಲ್ಲ, ಇವತ್ತು ಶುಕ್ರವಾರ ಕೈ ಮುಗಿತೀನಿ, ನನ್ನ ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ನನ್ನ ಹಸ್ಬೆಂಡ್ ಕೇಳಿದೆ. ಪಾಪ ಅವರು ಆಫೀಸಿಂದ 8 ಗಂಟೆಗೆ ಬಂದರು. ಅವರು ಬೆಳಗ್ಗೆ 8 ಗಂಟೆಗೆ ಹೋದರೆ ಸಂಜೆ 8-8:15 ಆಗುತ್ತೆ, 9 ಗಂಟೆನೂ ಆಗುತ್ತೆ ಸಮ್ಟೈಮ್ಸು. ಅವತ್ತು 8 ಗಂಟೆಗೆ ಬಂದರು. ಆಮೇಲೆ ನಾವು ಮನೆ ಬಿದ್ದು 8:15 ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. 9 ಗಂಟೆ ಆದ್ರೂ ಏನು ಕ್ರೌಡ್ ಇತ್ತು ಅಂತ ಹೇಳಿದ್ರೆ, ಯಪ್ಪ ತುಂಬಾ ಅಂದರೆ ತುಂಬಾ ಕ್ರೌಡ್ ಇತ್ತು. ಇನ್ನೇನು ಮಾಡೋದು ಅಂತ ಹೇಳಿ ಮಾಮೂಲಿ ಸ್ಪೆಷಲ್ ದರ್ಶನಕ್ಕೆ 100 ರೂಪೀಸ್ ಕೊಟ್ಬಿಟ್ಟು ಒಬ್ಬೊಬ್ಬರಿಗೆ ಅಲ್ಲಿ ದರ್ಶನ ಮಾಡಿಕೊಂಡು, ಅನಂತರ ಹೊರಗಡೆ ಎಲ್ಲ ಪ್ರಸಾದ ಕೊಡ್ತಿದ್ರು, ಪ್ರಸಾದ ತಿಂದ್ವಿ. ಈ ಥರ ಎಲ್ಲ ಹೊರಗಡೆ ಅಲಂಕಾರ ಭೂಷಿತರಾಗಿಟ್ಟಿದ್ರು, ಅದನ್ನೆಲ್ಲ ಫೋಟೋಸ್ ತೊಗೊಂಡ್ವಿ. ಸೊ ಈ ರೀತಿಯಾಗಿ ಫೋಟೋಸ್ ತೊಗೊಂಡು ನಾವು ಮನೆಗೆ ಬಂದ್ವಿ ಆ್ಯಸ್ ಯೂಶ್ವಲ್. ಇಲ್ಲೂ ಕೂಡ ಅಷ್ಟೇ, ಮೊದಲೇ ಹೇಳಿದಾಗೆ ನಾವಿಬ್ಬರು ಸೆಲ್ಫಿ ತೊಗೊಳ್ಳೋದಾಗಲಿ, ಮೊದಲು ಅಲ್ಲಿಗೆ ಹೋದರೆ ಅದನ್ನೇ ಒಂದು ವ್ಲಾಗ್ ಮಾಡಿ ಹಾಕ್ಬಿಡ್ತಿದ್ದೆ. ಇವಾಗ ನಿಜವಾಗ್ಲೂ ಅಷ್ಟು ಪೇಷನ್ಸ್ ಇಲ್ಲ ಗೆಳೆಯರೆ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಮತ್ತು ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ಹೋದೆ. ಸ್ಕೂಲ್ನಲ್ಲಿ ಏನೋ PTM ಏನೋ ಇತ್ತು. ಆ PTM ದಿನ ಎಲ್ಲರೂ ಕೂಡ ಫೋಟೋಸ್ ತೊಗೋತಾ ಇದ್ವಿ. ಸೊ ನಾನು ಕೂಡ ಫೋಟೋಸ್ ತೊಗೊಳ್ಳೋಣ ಅಂತ ಬಂದಷ್ಟು ಫ್ರೆಂಡ್ಸ್ ಜೊತೆ ಫೋಟೋಸ್ ತೊಗೊಂಡೆ. ಮಕ್ಕಳಿಗೆ ಮಾಮೂಲಿ ಆ್ಯಕ್ಟಿವಿಟೀಸ್ ಮಾಡಿಸಿದ್ದೆ, ಅದು ಕೂಡ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಿಂದ ನಾನು ಲಕ್ಷ್ಮೀ ಪೂಜೆಗೆ ಏನೇನು ಪ್ರಿಪ್ರೇಷನ್ಸ್ ಇರುತ್ತೆ ಆ ವ್ಲಾಗ್ ಬರುತ್ತೆ, ಆ ವ್ಲಾಗನ್ನು ನೋಡಿ. ಅಥವಾ ಬೇರೆ ಏನು ವ್ಲಾಗ್ ಬರುತ್ತೋ ನಂಗೆ ಗೊತ್ತಿಲ್ಲ, ನೋಡ್ತೀನಿ, ಏನಿದೆ ಅದನ್ನು ಹಾಕ್ತೀನಿ, ಎಂಜಾಯ್ ಮಾಡಿ. ಶಾಂತಿ ಕ್ರಾಂತಿ ಟ್ರೆಂಡ್ ಇತ್ತಲ್ವ, ಅದನ್ನು ಮಾಡಿದ್ದೆ ನೋಡಿ ಆ ವಿಡಿಯೋಸು. ಇದು ಸ್ಕೂಲ್ನಲ್ಲಿ ಆ್ಯಕ್ಟಿವಿಟಿ ಮಾಡಿಸಿದ್ದೆ ಮಕ್ಕಳ ಹತ್ರ. ಇವಾಗ ಇಷ್ಟು ಹೇಳ್ತಾ ಮಾತು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ನಮಸ್ಕಾರ, ಬಾಯ್.